ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಮನಸ್ಸಿಲ್ಲದೆ ಯಾವುದಾದ್ರು ಒಂದು ಕೆಲಸ ಮಾಡಬೇಕು ಅಂತಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಯಾವುದೇ ಕೆಲಸ ಮಾಡಬೇಕು ಅಂದರೂ ಮನಸ್ಫೂರ್ತಿಯಾಗಿ ಮಾಡಿದರೆ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ ಅಲ್ವಾ? ಸೊ ಇಂಟ್ರೆಸ್ಟ್ ಅನ್ನೋದಿರಬೇಕು. ನಾನು ಇತ್ತೀಚೆಗೆ ರೆಗ್ಯುಲರಾಗಿ ವ್ಲಾಗ್ಸನ್ನು ಹಾಕ್ತಾಯಿಲ್ಲ. ನಂಗೆ ಸಿಕ್ಕಾಪಟ್ಟೆ ಒಳ್ಳೆ ವೀಡಿಯೋಸ್ ಮಾಡೋದು ನಂಗೆ ತುಂಬಾ ಇಷ್ಟ. ಒಂದು ಪ್ಯಾಷನ್ ಇರೋದಕ್ಕೆ ಅಂದರೆ ನಾವು ನಾವು ವೀಡಿಯೋಸ್ನೆಲ್ಲ ಮಾಡ್ಬೋದು ಅನ್ನೋ ಒಂದು ಮನಸ್ಸಿದ್ರೆ ಮಾತ್ರ ನಾವು ಈ ಥರ ಕೆಲಸನ ಕಂಟಿನ್ಯೂ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ನಿಜವಾಗ್ಲೂ ಆಗಲ್ಲ. ನಮ್ಮ ಒಂದು ಮನೆಯ ಪರಿಸ್ಥಿತಿ ಆಗಿರ್ಬೋದು, ಸಿಚುಯೇಷನ್ ಕೆಲವೊಂದನ್ನೆಲ್ಲ ನಾನು ಶೇರ್ ಮಾಡ್ಕೊಳ್ಳಲ್ಲ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ. ಬಟ್ ತುಂಬಾ ನನ್ನ ತಂದೆ ಹೆಲ್ತ್ ಬಗ್ಗೆ ಸ್ವಲ್ಪ ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ. ಸೊ ಅದೇ ಥರ ಸೆಕೆಂಡ್ ಟೈಮ್ ಅವ್ರು ತುಂಬಾ ಸೀರಿಯಸ್ ಆಗಿಬಿಟ್ಟಿದ್ರು. ಯಾವ ಲೆವೆಲ್ಗೆ ಅಂದರೆ ನಮ್ಮ ತಂದೆ ನನಗೇನಾದರೂ ಆದರೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಆ ಲೆವೆಲ್ಗೆ ಸೀರಿಯಸ್ ಆಗಿ ತುಂಬಾ ನನಗಂತೂ ಯಾಕೆ ಹೇಳ್ತೀರಾ, ಆ ಸಿಚುಯೇಷನ್ ಬಗ್ಗೆ ನಂಗೆ ಹೇಳೋಕ್ಕಾಗಲ್ಲ. ಸೊ ಅಷ್ಟು ವರ್ಸ್ಟ್ ಆಗಿತ್ತು. ಬಟ್ ಆದರೆ ಅವ್ರ ಬಾಯಲ್ಲೇ ಬಂದಂಥ ಮಾತು, ನನಗೇನಾದರೂ ಆದರೆ ಚಿಂತೆ ಮಾಡಬೇಡಿ ನೀವು ಅಂಥೇಳಿ. ಲೈಕ್ ನಾವು ಹಾಸ್ಪಿಟಲ್ಗೆ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀವಿ. ಮತ್ತು ನಮ್ಮ ತಂದೆಗೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಆ ಕಡೆ ಈ ಕಡೆ ಇಬ್ಬರು ಸಪೋರ್ಟ್ ಕೊಟ್ಕೊಂಡು ಕರ್ಕೊಂಡು ಹೋಗಿದ್ದೀವಿ. ಅಷ್ಟು ಸೀರಿಯಸ್. ಮಧ್ಯರಾತ್ರಿ ಹಾಸ್ಪಿಟಲಿಂದ ರಿಟರ್ನ್ ಆಗೋ ಥರ ಸಿಚುಯೇಷನ್ ಆಯಿತು. 10 ಗಂಟೆ ರಾತ್ರಿಲಿ ಹೋಗಿದ್ದು. ಅವರೆಲ್ಲ ಕೈಗೆಲ್ಲ ಡ್ರಿಪ್ಸು ಎಲ್ಲದನ್ನೂ ಹಾಕಿದರು. ಬಟ್ ದಿ ಮಿರಾಕಲ್ ಅನ್ನೋ ಥರ ನಮಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಮತ್ತು ಫಾಲೋಅಪ್ ಮಾಡಿ ಇನ್ನು ಕಂಟಿನ್ಯೂ ಆದರೆ ಅಂತೇಳಿ. ಬಟ್ ನಮ್ಮ ತಂದೆ ನೆಕ್ಸ್ಟ್ ಡೇಗೇ ಸ್ವಲ್ಪ ರಿಕವರ್ ಆದರು. ಸೊ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನನ್ನನ್ನು ಬ್ಲೆಸ್ ಮಾಡಿ ನನ್ನನ್ನು ಕಾಪಾಡ್ತಾ ಇರೋವಂಥ ಶಕ್ತಿಗೆ ನಾನು ಖಂಡಿತವಾಗ್ಲೂ ನೆನೆಸ್ಕೊಳ್ತಾ ಇರ್ತೀನಿ. ಮತ್ತು ನಮ್ಮ ತಂದೆ ಸೀರಿಯಸ್ ಆಗಿದ್ರು ಅಂತ ಹೇಳಿದೆ ಅಲ್ವಾ, ಅವ್ರು ಅಷ್ಟು ಸೀರಿಯಸ್ ಆಗಿದ್ದಾಗ ನಾನು ಹೇಗೆ ವ್ಲಾಗೆಲ್ಲ ಮಾಡೋಕ್ಕಾಗುತ್ತೆ? ಸೊ ಅವ್ರ ಕಡೆ ಗಮನ ಕೊಡಬೇಕು ಅಲ್ವಾ. ನಾನು ಆದಷ್ಟು ನಮ್ಮ ತಂದೆನ ನಾನು ನೋಡಿದಾಗ ತುಂಬಾ ಖುಷಿ ಪಡ್ತಾರೆ. ಹಾಗಾಗಿ ನಾನು ಸಂಜೆ ಮೇಲೆ ಆದಷ್ಟು ನಮ್ಮ ತಂದೆ ತಾಯಿ ಮನೆಗೆ ನಾನು ಎವ್ರಿ ಡೇ ಹೋಗ್ತೀನಿ. ಅಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ತೀನಿ. ಅದೇನೋ ನಮ್ಮಪ್ಪ ನನ್ನನ್ನು ನೋಡಿದ್ರೆ ಸ್ವಲ್ಪ ಖುಷಿಯಾಗಿರ್ತಾರೆ ಮತ್ತು ರಿಕವರ್ ಕೂಡ ಆಗ್ತಾರೆ. ನಾನು ಹೋಗಲೇ ಇಲ್ಲ ಅಂತಂದರೆ ಮಂಕ್ ಆಗಿಬಿಡ್ತಾರೆ. ಪಕ್ಕನೇ ಇದ್ದೆ. ಇವಾಗ ಮನೆ ಖಾಲಿ ಮಾಡ್ಕೊಂಡು ಸ್ವಲ್ಪ ಬೇರೆ ಕಡೆ ಬಂದಿದ್ದೀನಿ ಅಲ್ವಾ. ಹಾಗಾಗಿ ನಮ್ಮಪ್ಪಂಗೆ ನಾನಂದರೆ ತುಂಬ ಇಷ್ಟ. ಸೊ ನಾನು ಅವ್ರ ಜೊತೆ ಆದಷ್ಟು ಟೈಮನ್ನು ಕಳಿಬೇಕು ಅಂಥೇಳಿ ಆ ರೀಸನ್ ಒಂದಾದರೆ, ಇನ್ನೊಂದು ಕಡೆ ಮಕ್ಕಳು ಸ್ಕೂಲ್ ರಜಾ ಇದೆ. ನನಗೆ ಈ ಕೆಲಸದ ಒತ್ತಡನೂ ನಾನು ತೊಗೊಂಡು ನನ್ನ ಒಂದು ಫ್ಲಕ್ಚುಯೇಷನ್ಸ್ ಎಲ್ಲ ಯೂಶ್ವಲಿ ಹಾಗೆ ಆಗುತ್ತಲ್ವ. ನಾವು ಸ್ಟ್ರೆಸ್ಸಿಂದ ಕೆಲಸ ಇದು ಮಾಡಬೇಕು ಅದು ಮಾಡಬೇಕು ಅಂತೇಳಿ ತುಂಬ ಒತ್ತಡ ಆದಾಗ ಸ್ಟ್ರೆಸ್ ನಮ್ಮ ಮೇಲೆ ಬರುತ್ತೆ. ನಮ್ಮ ಸ್ಟ್ರೆಸ್ಸನ್ನು ನಾವು ಯಾರ ಮೇಲೆ ತೋರಿಸ್ತೀವಿ? ನಾವು ಯಾರನ್ನ ಇಷ್ಟಪಡ್ತೀವಿ? ನಮ್ಮ ಪ್ರೀತಿ ಪಾತ್ರರ ಮೇಲೆ ತೋರಿಸ್ತೀವಿ ಅಲ್ವಾ. ಸೊ ಎಷ್ಟೋ ಬಾರಿ ಇದು ಆಗುತ್ತೆ. ಹಾಗಾಗಿ ನಾನು ಮಕ್ಕಳು ಸ್ಕೂಲ್ ಶುರು ಆಗೋ ತನಕ ನಾನು ಆದಷ್ಟು ನನ್ನ ಕೈಲಿ ಯಾವಾಗ ಆಗುತ್ತೆ ಅವಾಗವಾಗ ವೀಡಿಯೋಸ್ನ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಫ್ಯಾಮಿಲಿ ಇಂಪಾರ್ಟೆಂಟ್ ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್. ಸೊ ಹಾಗಾಗಿ ನನಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಇವತ್ತು ಕೂಡ ನಂಗೆ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಯಾಕೆಂದರೆ ಈ ಬಿಸಿಲಿನ ತಾಪಮಾನ ಎಷ್ಟಿದೆ, 40-40 ಡಿಗ್ರಿ, 41 ಡಿಗ್ರಿ, ಹೀಗೆ ತುಂಬಾ ಕಷ್ಟ ಆಗುತ್ತೆ. ಅದು 3rd ಫ್ಲೋರಲ್ಲಿ ಇದ್ದೀವಿ ನಾವು. ಇದ್ದಿದ್ದು ಬೇಗೆ ಜಾಸ್ತಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿರೋರಿಗೆ ಅಥವಾ ಫಸ್ಟ್ ಫ್ಲೋರಲ್ಲಿರೋರಿಗೆ ಏನು ಹಾಗಾದರೆ ಬಿಸಿಲೇ ಇರಲ್ವಾ ಅಂತಂದರೆ ಇರುತ್ತೆ. ಬಟ್ ಟಾಪ್ ಫ್ಲೋರಲ್ಲಿ ಇರ್ತಾರಲ್ವ, ಮೇಲೆ ಮನೆ ಇಲ್ಲ ಅಂತಂದರೆ ಇದ್ದಿದ್ದು ಬಿಸಿ ತುಂಬಾ ಹೀಟ್ ಇರುತ್ತೆ. ಸೊ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಕಿಚನಲ್ಲಂತೂ ನಿಂತ್ಕೊಂಡು ಅಡುಗೆನೇ ಮಾಡೋಕ್ಕಾಗಲ್ಲ, ಅಷ್ಟು ಹಿಂಸೆ. ಇವಾಗ ಒಂದು ಕಡೆ ನಾನು ಪುಳಿಯೋಗರೆ ಗೊಜ್ಜನ್ನು ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಗಂಜಿ ಮಾಡ್ತಾಯಿದ್ದೀನಿ. ಗಂಜಿ ಬಂದು ಅಪ್ಪನಿಗೆ ಸೊ ಬಾರ್ಲಿ ಅಕ್ಕಿ ಹಾಕಿ ಗಂಜಿ ಮಾಡ್ತಾಯಿದ್ದೀನಿ. ಹುಷಾರಿರಲಿಲ್ಲ. ಸೊ ಹಾಗಾಗಿ ಗಂಜಿನ ಮಾಡಿದರೆ ಚಿನ್ಮಯ್ ತೊಗೊಂಡೋಗಿ ಕೊಡ್ತಾನೆ. ಸೊ ಹಾಗಾಗಿ ಸ್ಕೂಲ್ ರಜಾ ಇದೆಯಲ್ಲ, ಚಿಕ್ಕ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ತಾರೆ ಮಕ್ಕಳು. ಬಟ್ ನಾವು ಗಮನ ಕೊಡಲಿಲ್ಲ, ನಾವೇ ಫೋನ್ ಹಿಡಿದು ಕೂತ್ಕೊಂಡ್ವಿ ಅಂತಂದರೆ ಅವರು ಫೋನ್ ಕಡೆ ಜಾಸ್ತಿ ಗಮನ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಫೋನ್ ತೊಗೊಳ್ಳೋದು ಅಥವಾ ಏನೋ ಅದರಲ್ಲಿ ಗೊತ್ತಲ್ಲ ನಿಮಗೆ, ಮಕ್ಕಳು ಫೋನಿಗೆ ಅಡಿಕ್ಟ್ ಆದರೆ ಸಿಕ್ಕಾಪಟ್ಟೆ ಕಷ್ಟ ಬಿಡಿಸೋದು. ಸೊ ಹಾಗಾಗಿ ನಾವು ಸ್ವಲ್ಪ ಟೈಮ್ ಕೊಟ್ಟು ಅವ್ರ ಮುಂದೆ ಕೂರಬೇಕು, ಏನೂ ಮಾಡೋಕ್ಕಾಗಲ್ಲ. ಈ ಥರ ಸಿಚುಯೇಷನ್ ನನಗಂತೂ ಈ ಸೆಕೆಂಡ್ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಹೆಂಗೆಂಗೋ ಫಸ್ಟು ಇವಾಗ ಪುಳಿಯೋಗರೆ ಗೊಜ್ಜನ್ನು ಮಾಡಿದ್ದೀನಿ. ರೈಸನ್ನು ಆಲ್ರೆಡಿ ಮಾಡಿದ್ದೀನಿ. ವೈಟ್ ರೈಸನ್ನು ಹಾಕಿ ಮಿಕ್ಸ್ ಮಾಡಬೇಕು. ಸೊ ಮಾಡ್ತೀನಿ. ಮತ್ತು ನಿಮ್ಮ ಹತ್ರ ಇನ್ನೊಂದಷ್ಟು ವಿಷಯಗಳನ್ನು ನಾನು ಹೇಳ್ತೀನಿ. ಸೊ ನಾನು
ನನ್ನ ಲೈಫಲ್ಲಿ ಒಂದು ಆಸೆ ನನಗೆ ತುಂಬಾ ಆಸೆ ನನಗೆ. ನಮ್ಮ ಯಜಮಾನ್ರಿಗೆ ನಂಬಿಕೆನೇ ಇಲ್ಲ ನನ್ನ ಮೇಲೆ, ನಾನು ಮಾಡ್ತೀನಿ, ಅದು ನನ್ನ ಕೈಲಿ ಆಗುತ್ತೆ ಅಂಥೇಳಿ. ಸೊ ಆ ಒಂದು ಕೆಲಸದ ನಿಮಿತ್ತ ನಾನು ಕೆಲಸ ಅನ್ನೋದಕ್ಕಿಂತ ನನ್ನ ಆಸೆ ಮತ್ತು ಏನೋ ಒಂದು ಅದು ಮನಸ್ಸಿಗೆ ಬಂದಿರೋದು. ಸೊ ಹೋಗಬೇಕು ಅಂತ ಹೇಳಿದ್ದೀನಿ. ಎಲ್ಲಿಗೆ ಅಂತ ಹೇಳಿಲ್ಲ, ನೆಕ್ಸ್ಟು ವ್ಲಾಗಲ್ಲಿ ನಾನು ಹೇಳ್ತೀನಿ. ಸೊ ಆದಷ್ಟು ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಕನ್ಸಿಸ್ಟೆನ್ಸಿ ಅಂತೂ ಫಾಲೋ ಮಾಡೋದು ಡೌಟು. ಈ ಥರ ಇದೆ ಸಿಚುವೇಶನ್ ಅಂತ ಹೇಳಿದ್ದೀನಿ ಅಂತಂದರೆ ನೀವೆಲ್ಲ ನನ್ನ ಅಕ್ಕ ತಂಗಿರ ಅರ್ಥ ಮಾಡ್ಕೋತೀರ. ಒಬ್ಬಳು ಮಗಳ ಸ್ಥಾನದಲ್ಲಿ ಇಟ್ಕೊಂಡು, ಒಬ್ಬಳು ವೈಫ್ ಆಗಿ, ಇಬ್ಬರು ಮಕ್ಕಳ ತಾಯಿಯಾಗಿ ಕೆಲವೊಂದು ಜವಾಬ್ದಾರಿಗಳನ್ನು ತಗೊಂಡು ಇಷ್ಟೆಲ್ಲ ರೋಲ್ ಪ್ಲೇ ಮಾಡ್ತಾಯಿದ್ದೀನಿ. ಇನ್ನೂ ಎಷ್ಟೋ ವಿಷಯಗಳು ಹೇಳಿಲ್ಲ ನಾನು, ಇನ್ನೂ ಮತ್ತಷ್ಟು ಕೆಲಸಗಳನ್ನ ಮಾಡ್ತಾಯಿರ್ತೀನಿ. ಸೊ ಒಳ್ಳೆ ಕೆಲಸಗಳು, ಅದನ್ನು ಹೇಳಲಿಲ್ಲ ನಿಮ್ಮ ಹತ್ರ. ಈ ಥರ ಎಲ್ಲ ರೋಲ್ ಪ್ಲೇ ಮಾಡೋದ್ರಿಂದ ನನ್ನ ಪರಿಸ್ಥಿತಿನ ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೋತೀನಿ. ನಾನು ಸಾಧ್ಯ ಆದಷ್ಟು ನಾವು ವೀಡಿಯೋಸ್ ಹಾಕಿದಾಗ ನನಗೆ ಸಪೋರ್ಟ್ ಮಾಡಿ, ವಿಡಿಯೋಗಳನ್ನು ನೋಡಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನನ್ನ ಆಸೆ ಏನು, ನಮ್ಮ ಹಸ್ಬೆಂಡಿಗೆ ನಂಬಿಕೆ ಇಲ್ಲ, ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಸೊ ಅದನ್ನು ನಾನು ಪೂರ್ಣಗೊಳಿಸೋದಕ್ಕೆ ನನ್ನ ಜೀವನದಲ್ಲಿ ತುಂಬ ಇಷ್ಟಪಟ್ಟು ಮಾಡುವಂಥ ನನ್ನ ಒಂದು ಆಸೆ, ಕನಸು ಅದು. ಸೊ ಅದೇನು ಅಂಥೇಳಿ ನೀವು ನೆಕ್ಸ್ಟ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೂ ಇರ್ಬೋದು ಲೈಫಲ್ಲಿ, ನಾನು ಈ ಥರ ಮಾಡಬೇಕು, ನನಗೆ ಈ ಥರ ಏನೋ ಒಂದು ಜೀವನದಲ್ಲಿ ಆಸೆ ಇದೆ, ಬಟ್ ಆದರೆ ಎಲ್ಲೋ ಒಂದು ಕಡೆ ಅಬ್ಬಬ್ಬಾ ನನ್ನ ಕೈಲಿ ಆಗಲ್ಲ, ನನ್ನಿಂದ ಸಾಧ್ಯನೇ ಇಲ್ಲ ಇದು ಅಂಥೇಳಿ ಎಷ್ಟೋ ಕೆಲಸಗಳನ್ನು ನಾವು ಏನು ಮಾಡ್ತೀವಿ, ಪಕ್ಕದಲ್ಲಿ ಇಟ್ಬಿಡ್ತೀವಿ. ಸೊ ಬಟ್ ಇದನ್ನು ನನಗೆ ಮಾಡಲೇಬೇಕು ಅನ್ನೋದಿದೆ. ಸೊ ಅದ್ರ ನಿಮಿತ್ತ ಹೊರಡ್ತಾ ಇದ್ದೀವಿ. ಏನು ಅಂಥೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನೋಡಿ, ಪುಳಿಯೋಗರೆ ಗೊಜ್ಜನ್ನೇನೋ ಮಾಡಿದ್ನ ವೈಟ್ ರೈಸ್ ಹಾಕಿ ಮಿಕ್ಸ್ ಮಾಡೋಣ ಅಂದರೆ ಆಗಲಿಲ್ಲ ಫ್ರೆಂಡ್ಸ್. ನನಗೆ ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೋರ್ತಾ ಇರುತ್ತೆ, ಅಡುಗೆ ಮಾಡ್ತಾಯಿರೋ ತಲೆಯಿಂದೆಲ್ಲ ನೀರು ಇಳಿತಾ ಇರುತ್ತೆ. ಸೊ ಆಗಲಿಲ್ಲ. ಹಾಲಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟೆ ಕೂಲರ್ ಹತ್ರ, ಅಲ್ಲಾದ್ರೂ ಸ್ವಲ್ಪ ಗಾಳಿ ಬಂದಾಗ ತಣ್ಣಕ್ಕಾಗುತ್ತೆ ಅಂಥೇಳಿ. ತುಂಬಾ ಕಷ್ಟ ಆಗ್ತಿದೆ, ಇಷ್ಟೊಂದು ಬಿರು ಬೇಸಿಗೆ. ಅಬ್ಬಬ್ಬಾ, ಈಗಲೇ ಹೀಗೆ ಅಂದರೆ ಮುಂದಕ್ಕೆ ಹೋಗ್ತಾ ಮುಂಬರುವ ವರ್ಷಗಳು ಹೋಗ್ತಾ ಎಲ್ಲ ಹೇಗಪ್ಪ ಅಂಥೇಳಿ ಅನಿಸುತ್ತೆ. ಸಿಕ್ಕಾಪಟ್ಟೆ ತಾಪಮಾನ ಹೆಚ್ಚಾಗಿದೆ. ಆದಷ್ಟು ಚೆನ್ನಾಗಿ ನೀರು ಕುಡೀರಿ. ನಾವೆಷ್ಟು ನೀರು ಕುಡಿದ್ರೂ ಸ್ವೆಟ್ ಆಗ್ತಾ ಇರ್ತೀವಿ. ಆಮೇಲೆ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಮಕ್ಳಿಗೂ ಕೂಡ ಅಷ್ಟೇ, ಅವ್ರಿಗೆ ಆದಷ್ಟು ನಾನು ಲಿಕ್ವಿಡ್ಸನ್ನು ಜಾಸ್ತಿ ಕೊಡ್ತಾ ಇರ್ತೀನಿ, ನೀರಿನಂಶ ಜಾಸ್ತಿ ಕೊಡ್ತಾ ಇರ್ತೀನಿ. ಸೊ ನೋಡ್ಕೊಳ್ಳೇಬೇಕು, ಇಲ್ಲ ಅಂತಂದರೆ ಕ್ಲೈಮೇಟ್ ಹಿಂಗಿರೋದ್ರಿಂದ ಹುಷಾರು ತಪ್ಪೋದು ಹೀಗೆಲ್ಲ ಆಗಿಬಿಡುತ್ತೆ. ಸೊ ನಾನು ಸ್ವಲ್ಪ ಹೊತ್ತು ಇಲ್ಲಿ ಬಂದು ನೀವು ನೋಡ್ತಿದ್ದೀರಲ್ಲ ನನ್ನ ಪಾಡು ಸುಧಾರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಕ್ಕಾದರೂ ಆಗುತ್ತೆ ಅಂಥೇಳಿ ನಾನು ಅಪರೂಪಕ್ಕೆ ಹೀಗೆ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ. ಸೆಕೆ ಬೇರೆ ಸಿಕ್ಕಾಪಟ್ಟೆ ಇತ್ತು, ಅವತ್ತೇ ಮಳೆ ಬರೋಕ್ಕೆ ಶುರು ಆಗಿಬಿಡ್ತು. ಸೊ ಅದೊಂದು ಖುಷಿ ವಿಷಯ. ಆಮೇಲೆ ನನ್ನ ಹಸ್ಬೆಂಡ್ ನೋಡಿ ಫ್ರೆಂಡ್ಸ್, ಎಷ್ಟು ಸಣ್ಣ ಆದರು ಅಂತಂದರೆ ಜಸ್ಟ್ ಒಂದು 2-3 ಮಂತ್ಸಲ್ಲಿ ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಆದರು ಅವರು. ಅವ್ರ ಫೇಸೆಲ್ಲ ಎಷ್ಟು ಚಬ್ಬಿ ಆಗಿತ್ತು, ಮತ್ತು ಸಿಕ್ಕಾಪಟ್ಟೆ ಸ್ಲಿಮ್ ಆದರು. ಅವರು ಡಯಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದಾರೆ. ಅದರಿಂದ ಎಷ್ಟು ಬೇಗ ವೆಯ್ಟ್ ಲಾಸ್ ಆಯಿತು ಅಂದರೆ ಅವ್ರದ್ದು ಸೂಪರಾಗಿ ವೆಯ್ಟ್ ಲಾಸ್ ಆಯಿತು. ನಾನು ಡಯಟ್ ಏನು ಫಾಲೋ ಮಾಡಿದೆ, ನಾನು ದಪ್ಪ ಆಗಿಬಿಟ್ಟೆ. ದಪ್ಪ ಅಂದರೆ ಬೇಗ ಹೆಣ್ಮಕ್ಳಿಗೆ ಫ್ಯಾಟ್ ಸ್ಟೋರ್ ಆಗೋದೆ ಈ ಸೊಂಟದ ಭಾಗದಲ್ಲಿ. ಸೊ ಬೇಗ ಅಲ್ಲಿ ಹೊಟ್ಟೆ ಸುತ್ತ ಕೊಬ್ಬು ಅನ್ನೋದು ಅಥವಾ ಬೊಜ್ಜು ಅನ್ನೋದು ಬೆಳ್ಕೊಂಬಿಡುತ್ತೆ. ಸೊ ನಾನೇನು ಎಕ್ಸ್ಟ್ರಾ ಫುಡ್ ತಿನ್ನೋದೆಲ್ಲ ಏನೂ ಇಲ್ಲ. ಬಟ್ ಆದರೆ ನಮ್ಮ ಕಡೆ ನಾವು ಗಮನ ಕೊಡಲ್ಲ ನೋಡಿ. ಒಂದು ಸ್ವಲ್ಪ ಯೋಗ ಅಂದರೆ ಸೂರ್ಯ ನಮಸ್ಕಾರ ಮಾಡೋದು, ಕೆಲವೊಂದು ಆಸನಗಳನ್ನು ಮಾಡೋದು, ಈ ಥರ ಎಲ್ಲ ಮಾಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗ್ಬೋದು. ನನಗೆಲ್ಲ ಗೊತ್ತಿದ್ರು ನನಗೆ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ಇದು ನನ್ನ ಪ್ರಾಬ್ಲಮ್. ಇವ್ರಿಗೆ ಹೇಗಿದ್ರು ಡಯಟ್ ಫುಡ್ ರೆಸಿಪೀಸ್ನ ಮಾಡಿರ್ತೀನಿ. ಸೊ ಅದನ್ನೇ ನಾನು ಕೂಡ ತಿನ್ನಬಹುದು. ಬಟ್ ಅದೇನೋ ನನಗೆ ಅದನ್ನು ತಿನ್ನೋಕ್ಕೆ ನನಗೆ ಇಷ್ಟ ಆಗಲ್ಲ. ಅವರಷ್ಟು ಸ್ಟ್ರಿಕ್ಟ್ ಡಯಟನ್ನು ಫಾಲೋ ಮಾಡಿಕೊಂಡು ಅಷ್ಟು ಸ್ಲಿಮ್ ಆಗಿದ್ದಾರೆ. ಸೊ ಖುಷಿ ಆಯಿತು. ಅವರು ಹೆಲ್ತಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಅವ್ರು ವೆಯ್ಟ್ ಲಾಸ್ ಮಾಡಿದ್ದು ಈ ಸಲ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ತು. ಸೊ ನಾನು ಕೂಡ ನೋಡೋಣ, ನನಗೆ ಏನಾದರೂ ಇಂಟ್ರೆಸ್ಟ್ ಏನಾದರೂ ಬಂದರೆ ಶುರು ಮಾಡಿಬಿಡ್ತೀನಿ. ನಾನು ಅಷ್ಟು ಟ್ರೈ ಮಾಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗ್ತೀನಿ, ಬಟ್ ಟ್ರೈ ಮಾಡಲ್ಲ. ಟ್ರೈ ಮಾಡಬೇಕಲ್ವಾ?
ನೋಡಿ ನಾನು ಅಪರೂಪಕ್ಕೆ ವ್ಲಾಗ್ ಮಾಡಿದ್ದಕ್ಕೂ ಏನೋ ಮಳೆ ಬರೋಕ್ಕೆ ಶುರು ಆಗಿಬಿಡ್ತು. ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ ಅಂಥೇಳಿ ತುಂಬಾ ಖುಷಿ ಆಯ್ತಪ್ಪ. ನಮ್ಮೂರಲ್ಲಿ ಮಳೆ ಬಂದಿದ್ದು ಒಂದು ಅರ್ಧ ಗಂಟೆ ಬಂದಿರ್ಬೋದೇನೋ ಅಷ್ಟೇ. ನಿಮ್ಮೂರಲ್ಲೆಲ್ಲ ಮಳೆ ಬಂತಾ, ಹೇಗೆ ಏನು ಅಂಥೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಸೊ ನಾನು ರೂಮಿಂದ ಹೀಗೆ ನಮ್ಮ ರೂಮಿಂದ ಹೊರಗಡೆ ಈ ಥರ ವ್ಯೂ ಇದೆ. ಇಲ್ಲೆಲ್ಲ ಹೊಲದ ಥರ ಇದೆ, ಅಕ್ಕಪಕ್ಕ ಎಲ್ಲ ಇಲ್ಲಿ ಮನೆ ಇಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಅಪ್ಪ ತಂಪಾಯ್ತಪ್ಪ. ವ್ಲಾಗ್ ಎಂಡಲ್ಲಿ ನೋಡಿ ನನ್ನ ಹಸ್ಬೆಂಡ್ ಎಷ್ಟು ಮೊದಲು ವ್ಲಾಗಲ್ಲೂ ಎಷ್ಟು ಚಬ್ಬಿಯಾಗಿ ದಪ್ಪ ಇದ್ದರು, ಇವಾಗ ಎಷ್ಟು ಸಣ್ಣ ಆಗಿದ್ದಾರೆ ಅಂತ ನೀವೇ ನೋಡ್ಬೋದು. ಮತ್ತು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ವ್ಲಾಗನ್ನು ಲೈಕ್ ಮಾಡಿದೆ ನೋಡ್ತಿರೋರು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ಸ್ವಲ್ಪ ವ್ಲಾಗ್ ಇದೆ ನೋಡಿ ಎಂಡಲ್ಲಿ, ಹಾಗೆ ವಾಯ್ಸ್ ಓವರ್ ಕೊಟ್ಟಿಲ್ಲ, ನ್ಯಾಚುರಲಾಗಿ ಮಾತಾಡಿರೋದನ್ನೇ ಶೇರ್ ಮಾಡಿದ್ದೀನಿ. ಸೊ ನೋಡಿ, ಥ್ಯಾಂಕ್ ಯು ಆಲ್, ಬಾಯ್ ಬಾಯ್. 10 kg ಲಾಸ್ ಆಗಿದ್ದೀರಾ? ಏನೊಂದು 2 ತಿಂಗಳಲ್ಲಿ ಆಗಿಲ್ವಾ? 3 months. ನನ್ನ ಕೈ ನೋಡ್ತದೆ, ನನ್ನ ಕೈಲಿ ಹಿಡ್ಕೊಂಡು ಮಾಡ್ತಾ ಇದ್ದೀನಿ ವಿಡಿಯೋ. 3 ತಿಂಗಳಲ್ಲಿ 10 kg ವೆಯ್ಟ್ ಲಾಸ್ ಆಗಿರೋದು. ಫುಲ್ ಸಣ್ಣ. ಇದು 10 kg ವೆಯ್ಟ್ ಲಾಸ್ ಆಗಿರೋದಕ್ಕೆ 10 kg 3 kg ಯಾರು ಕಾರಣ? ನಾನೇ ಕಾರಣ. ನಾನು ಮಾತ್ರ ಗುಂಡವ. ನಾನು ಯಾರಪ್ಪ ಕಾರಣ? ಡ್ಯಾಡಿ ವೆಯ್ಟ್ ಲಾಸ್ ಆಗಿರೋದಕ್ಕೆ, ಡ್ಯಾಡಿ ಸಣ್ಣ ಆಗಿರೋದಕ್ಕೆ. ಮಮ್ಮಿನಾ? ಚಿನ್ಮಯ್ ಯಾರೋ ಕಾರಣ ನಿಮ್ಮ ಡ್ಯಾಡಿ ಸಣ್ಣ ಆಗಿರೋದಕ್ಕೆ? ಅಯ್ಯೋ ನೋಡು.